ಹೇಳಣ್ಣ ಆರಾಮದ್ಯಣ್ಣ. ಆರಾಮ್ ನೋಡ್ ನೀನು. ಆರಾಮದೇನಣ್ಣ. ಏನಣ್ಣ ಇಲ್ಲಿ ತನ ಬಂದ್ಬಿಟ್ಟೆ ಲಿಂಗ್ಸೂರ. ಲಿಂಗ್ಸೂರ್ ಬಂದಿದ್ದೆ ಮೀಟ್ ಆದ್ರ ಆಯ್ತಂತ. ಭಾಳ ಖುಷಿ ಆಯ್ತಣ್ಣ ಇವತ್ತು ನೀನು ಬಂದಿದ್ದಕ್ಕೆ ನನಗೆ. ನಾನು ನೀನು ಬಾಗಲಕೋಟೆಗೆ ಬಂದು ಮೀಟ್ ಆಗ್ಬೇಕಂತ ಮಾಡಿದ್ನಣ್ಣ, ಆದ್ರೆ ನೀನು ಲಿಂಗ್ಸೂರಿಗೆ ಬಂದು ಮೀಟ್ ಆದಿ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತಣ್ಣ ನನಗೆ. ಥ್ಯಾಂಕ್ಸ್ ಅಣ್ಣ. ಇಲ್ಲಿ ತನ 3,000 ಫಾಲೋವರ್ಸ್ ಇದ್ದಾಗಲಿಂದ ಹಿಡಿದು ಇವತ್ತು 45,000 ಫಾಲೋವರ್ಸ್ ಆದರೂ ಕೂಡ ಇನ್ನೂವರೆಗೆ ಆದ್ರೆ ನನ್ನ ಈ ನಿನಗೆ ನಿರಂತರವಾಗಿ ಸಪೋರ್ಟ್ ಮಾಡಕೈತಣ್ಣ. ನಿನಗೆ ಏನು ಹೇಳ್ಬೇಕಂತಿಲ್ಲ. ಹೆಂಗಿರ್ತದ ಇಲ್ಲ ಅಣ್ಣ, ಈಗಿನ ಕಾಲದಾಗ ಸಂಬಂಧಿಕರು ಅನ್ಕೊಂಡವ್ರು ನಮ್ಮವ್ರು ಅನ್ಕೊಂಡಾರ ಸಪೋರ್ಟ್ ಮಾಡಲ್ಲ. ಆದ್ರೆ ನೀನು ಎಲ್ಲೇ ಇದ್ದಿ ಎಲ್ಲೇ ಬಿಟ್ಟು 3,000 ಫಾಲೋವರ್ಸ್ ಇದ್ರು ಆ ಟೈಮ್ನಾಗ ನಾನು ವಿಡಿಯೋ ಲಾಸ್ಟ್ ಬಿಡ್ಬೇಕು ಅನ್ಕೊಂಡ ಟೈಮಲ್ಲಿ ನನಗೆ ಫೋನ್ ಹಚ್ಚಿ ನಿನ್ನಿಂದ ಏನಾಗುತ್ತೆ ಅದನ್ನ ಮಾಡು, ನಾನು ಯಾವತ್ತು ನಿನ್ನಿಂದ ಇರುತ್ತೆ, ನಾನು ತಲೆ ಕೆಡಿಸಬೇಡ, ಯಾರು ಏನಂತಾರ ಅಂತೇಳಿ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡಿದಾನ. ಅಲ್ಲಿಂದ ಇಲ್ಲಿವರೆಗೂ ಪ್ರತಿಯೊಂದು ವಿಡಿಯೋ ಕೂಡ ಕೊಲಬ್ರೇಷನ್ ತಗೊಂಡು ತುಂಬ ಅಂದ್ರೆ ತುಂಬ ಸಪೋರ್ಟ್ ಮಾಡಿದಾನ. ನಿನಗ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ನಿಜ ಅಲ್ಲ ನೋಡ, ಯಾರಿಗಾದ್ರ ಅಷ್ಟೇ. ಈಗ ನಮ್ಮ ಗ್ರಾಮ ಬೆಳಿತೈತಿ, ನಮ್ಮ ಊರು ಬೆಳಿತೈತಿ, ನಮ್ಮ ತಾಲೂಕು ಬೆಳಿತೈತಿ, ನಮ್ಮ ಡಿಸ್ಟ್ರಿಕ್ಟ್ ಬೆಳಿತೈತಿ, ಬೇಡ ನಮ್ಮ ಇದನ್ನ ಬೆಳಿತೈತಿ, ರಾಜ್ಯನ ಬೆಳಿತೈತಿ ಅನ್ನೋದ್ನಾಗ ಸಪೋರ್ಟ್ ಮಾಡ್ಬೇಕಾಕತ್ತೆ. ನಮ್ದು ಏನಂತಂದ್ರೆ ಒಳ್ಳೇದ ಕಡೆ ಏನೋ ಒಬ್ರು ನಾವು ಒಂದು ಪಬ್ಲಿಷ್ ಮಾಡಕತ್ತಾರ, ನಮ್ಮ ಲಿಂಗ್ಸೂರಿಗೆ ಒಳ್ಳೇದು ಆಕತ್ತೈತಪ್ಪ. ನಾವು ಈಗ ಪ್ರೆಸೆಂಟ್ ಇರೋದು ಲಿಂಗ್ಸೂರಾಗ. ಈಗ ನಮ್ದು ಒಂದು ಒಳ್ಳೇದು ಆತೈತಂತಂದ್ರೆ ನಮ್ಗೆ ಖುಷಿ ಅಲ್ಲ. ಹಂಗಾಗಿ ನಾನು ನಿನ್ಗೆ ಫೋನ್ ಮಾಡಿದೆ ಅವತ್ತು. ನಂಗೆ ಫಸ್ಟ್ ನಿಂದು ವಿಡಿಯೋ ಬಂದಿದ್ದಂದ್ರೆ ದವಾಖಾನಿದು ಬಂತೆ. ಇಲ್ಲಣ್ಣ, ಆ ಟೈಮ್ನಾಗ ನೀನು ಹೆಂಗ್ ಫೋನ್ ಮಾಡಿದ್ ನೋಡ, ನೀನು ಫೋನ್ ಮಾಡಿದ ಅನ್ನೋಕಿನ ನನಗೆ ಬೆದರಿಕೆ ಹಾಕಿದಾರೆ ಜಾಸ್ತಿ ಆ ಟೈಮ್ನಲ್ಲಿ. ಅಂದ್ರೆ ಅವತ್ತು ಏನು ಮಾಡ್ಬೇಕಂತ ಗೊತ್ತಾಗಿದ್ದಿಲ್ಲ ನಾನು. ನೈಟ್ ಮಿನಿಮಮ್ ಒಂದು 8-8 ಆಗಿತ್ತು. ನಾನು ವಿಚಾರ ಮಾಡ್ಕೊಂತ ಮಕ್ಕಳಿದ್ದೆ, ಇಲ್ಲಿಗೆ ಲಾಸ್ಟ್ ಮಾಡಿಬಿಡ್ಬೇಕಪ್ಪ, ಯಾ ವಿಡಿಯೋ ಮಾಡಿ ಏನು ಮಾಡತ್ತಿ, ಯಾ ಜನಕ್ಕೆ ಬೇಕಾಗಿಲ್ಲ ಅಂದಮೇಲೆ ಈಗ ನಾನು ಮಾಡ್ಯಾರ ಏನು ಮಾಡಲಿ, ಇಲ್ಲಿಗೆ ಕ್ಲೋಸ್ ಮಾಡಿಬಿಡ್ಬೇಕು ಅನ್ನೋ ಟೈಮ್ನಾಗ ಅದೇನಂತಾರಲ್ಲ, ಕಷ್ಟದಲ್ಲಿ ದೇವ್ರು ಯಾವತ್ತು ಕೈ ಬಿಡಲ್ಲ ಅಂತಾರಲ್ಲ, ಆ ರೀತಿ ನನಗೆ ಫೋನ್ ಮಾಡಿಬಿಟ್ಟು ನೀನ್ ಏನಾಗುತ್ತ ತಲೆ ಕೆಡಿಸಬೇಡ, ನಾನು ಮಾಡ್ಬೇಕು ಅನ್ಕೊಂಡಿದ್ದೆ ಕೆಲಸ, ಆದ್ರೆ ನಿಂದಾಗಲ್ಲ, ನೀ ಮಾಡತ್ತಿ ಮಾಡು, ನಾ ಇರ್ತೇನೆ ಎನಿ ಟೈಮು, ನಿನಗೆ ಏನು ಸಪೋರ್ಟ್ ಬೇಕು ಕೇಳು, ನನಗೆ ಫೈನಾನ್ಸ್ ಆಗಿ ಬೇಕಾದ್ರೂ ಸಪೋರ್ಟ್ ಮಾಡ್ತನು, ನಾನು ನಿನಗೆ ಏನಾರ ಪ್ರಾಬ್ಲಮ್ ಅಂದ್ರೆ ನೇರವಾಗಿ ಬಂದು ಸಪೋರ್ಟ್ ಮಾಡ್ತಾನೆ ಅಂದಿರಣ. ಅದು ನೀನೊಂದು ಮಾತು ಹೇಳಿದಿಲ್ಲಣ್ಣ, ಆ ಮಾತು ನಾನು ಎಲ್ಲಿವರೆಗೆ ತಳಿತಂದ್ರಣ ಭಾಳ ಅಂದ್ರೆ ಭಾಳ ಸಪೋರ್ಟ್ ಕೊಡ್ತೀಣ. ಅಂದ್ರೆ ಧೈರ್ಯ ಯಥೇಚ್ಛವಾಗಿ ಜಾಸ್ತಿನೇ ಆಗಿಬಿಡ್ತದ. ನೋಡ, ಒಬ್ರು ಬೆಳಿತಾರಂತಂದ್ರೆ ಒಬ್ರು ಸಪೋರ್ಟ್ ಮಾಡಿದ್ರಪ್ಪ ಅಂದ್ರೆ ಅವ್ರು ಸ್ವಲ್ಪ ಮುಂದಕ್ಕೆ ಹೋಗ್ತಾನ ಅನ್ನತ್ನಾಗ ಸಪೋರ್ಟ್ ಮಾಡ್ಬೇಕಾಕತ್ತೆ. ಅವತ್ತು ನೀನು ಸಪೋರ್ಟ್ ಮಾಡಿದಲ್ಲಿ ಅಂತ ಹಿಡಿದು ಪ್ರತಿಯೊಬ್ಬ ನಮ್ಮ ಉತ್ತರ ಕರ್ನಾಟಕದಾಗ ಇರ್ತಕ್ಕಂಥ ಪ್ರತಿಯೊಬ್ಬರು ಕಂಟೆಂಟ್ ಕ್ರಿಯೇಟರ್ಸ್ ಇವತ್ತು JP ಅಣ್ಣ ಆಗಿರ್ಬೋದು, ನಿತೀಶ್ ಅಣ್ಣ ಆಗಿರ್ಬೋದು, ಅದಾದ್ಮೇಲೆ ಶರಣು ಅಣ್ಣ ಆಗಿರ್ಬೋದು, ಅದಾದ್ಮೇಲೆ ಇನ್ನೂ ಭಾಳ ಅಂದ್ರೆ ಭಾಳ ಜನ ಸಪೋರ್ಟ್ ಮಾಡಿದ್ರಣ್ಣ ನಮಗೆ. ಇಲ್ಲ ಯಾಕಂತ ಹೇಳ್ತನಲ್ಲ, ಒಂದು ಸ್ಟೆಪ್ ಹತ್ತತನ ಮಾತ್ರ ಕಷ್ಟ. ಅದನ್ನ ಹತ್ತಿದ್ವಿ ಅಂತಂದ್ರೆ ದಾರಿ ಈಗ ಹಿಂಗಿನ ದಾರಿ ತೋರಿಸ್ತೈತಿ, ಹಿಂಗಿನ ತೋರಿಸ್ತೈತಿ, ನಮ್ಗೆ ಯಾವ್ದು ಬೇಕಾರು ಇವಾಗ ನೋಡೋಣ ಕೂಡ್ಕಂತಾವ. ಹೌದು, ನೀನು ಆ ರೀತಿ ಅವತ್ತಿಂತ ಸಪೋರ್ಟ್ ಮಾಡಿ ನೋಡು. ಕೆಲವೊಂದು ಜನ ಭಾಳ ಮಾತಾಡಿದ್ರ ಅವಾಗ, ಇವನು ಹೊಡಿತಾರ, ಇವನು ಇದು ಮಾಡ್ತಾರ, ಇನ್ನೊಂದು ದಿವಸ ದಿನ ಇರಲ್ಲ, ಕಲಾಸ್ ಮಾಡ್ತಾರ, ಇವನು ಹಿಂಗ ಅಂತಂದ್ರೆ. ಆಮೇಲೆ ಮಾತಾಡ್ರ ಒಂದು ಕಡೆ ಆದ್ರ ನಿಮ್ಮಂತರ ಸಪೋರ್ಟ್ ಮಾಡ್ರೆ ಮತ್ತೆ ಒಂದು ಕಡೆ ನನಗೆ ಭಾಳ ಬಲ ಸಿಕ್ಕಂಗ ಆಯ್ತು ಯಾವಾಗ್ಲೂ. ಹೌದಣ್ಣ, ಒಳ್ಳೇದನ್ನ ಇರ್ತೈತಿ, ಕೆಟ್ಟದನ್ನ ಇರ್ತೈತಿ. ಹೌದಣ್ಣ, ಅಂದತ್ನಾಗ ಒಳ್ಳೆ ಜನ ಇರ್ತೈತಿ, ಕೆಟ್ಟ ಜನ ಇರ್ತೈತಿ, ಸಪೋರ್ಟ್ ಮಾಡೋರು ಇರ್ತಾರ, ಸಪೋರ್ಟ್ ಮಾಡ್ಲಾರ್ದನ ಇರ್ತಾರ, ಹಿಂಗಿರ್ತದ. ಇಲ್ಲಣ್ಣ. ಅದು ನಿಮ್ದು ಸಹಾಯ ನಾನು ಯಾವತ್ತೂ ಮರೆಯಕ್ಕಾಗಲ್ಲ. ಹಂಗೆ ಸಹಾಯ ಅಂತಲ್ಲ, ಏನಪ್ಪ ಒಂದು ಒಳ್ಳೇದಾಗ್ತೈತೆ ಇಲ್ಲಣ್ಣ, ಒಳ್ಳೇದಾಗ್ತ ಅಂತಿದಿ, ಒಳ್ಳೇದಾಗ್ತಂತ ಗೊತ್ತಿದ್ರು ಜನಕ್ಕೆ ಇವತ್ತಿನ ನಮ್ಮ ಜನ್ರೇಷನ್ಗೆ ಹೆಂಗೈತಿ ಅಂದ್ರೆ ಸಪೋರ್ಟ್ ಮಾಡೋ ಅಂತ ಗುಣ ಇಲ್ಲ. ಅದೇನ್ ಕರೆ ಒಳ್ಳೇದಾಗ್ತಂತ ಗೊತ್ತೈತಿ, ಇವನು ಒಳ್ಳೇದ್ ಮಾಡಕತ್ತಾನಂತ ಗೊತ್ತೈತಿ. ಈಗ ಜಾತಿ ಮೇಲೆ ನಿಂತೈತಿ ನೋಡಪ್ಪ, ನಾ ಹೇಳ್ತ ನಂದು ಓಪನ್ ಆಗಿ ಹೇಳ್ತೀನಿ, 100% ಕರೆಕ್ಟ್ ಅಣ್ಣ. ಜಾತಿ ಮೇಲೆ ಈಗ ಕುರುಬ್ರು ಸಪೋರ್ಟ್, ಈಗ ವಾಲ್ಮೀಕರ ಸಪೋರ್ಟ್. ಈಗ ಎಕ್ಸಾಂಪಲ್ ನಾನು ಹೂಗಾರ ಸಪೋರ್ಟ್. ನಂದು ಹಿಡ್ಕೊಂಡು ಹೇಳ್ತ ನಾನು ಯಾರು ನನಗೆ ಎಲ್ಲರೂ ಬೇಕನ್ನೋ, ನಮ್ಮ ತಂದೆ ತಾಯಿ ಮೇಲೆ ಆಣೆ ಮಾಡ್ತೀನಿ, ಸುಳ್ಳಲ್ಲ. ನೀ ನಂಬರ್ ಬಿಟ್ರ ಬಿಡು, ಒತ್ತಾಗೈತಿ. ಹಂಗೇನಪ್ಪ ಒಳ್ಳೇದಾಗಕ್ಕೆಲ್ಲ ಇಷ್ಟ ನನ್ನ ತಲೆಗಿರೋದು. ಇಲ್ಲ, ಆ ಮೈಂಡ್ ಸೆಟ್ ಭಾಳ ಐತಣ್ಣ ನಮ್ ಜನಕ್ಕ. ಅಂದ್ರೆ ನಾವ್ ಮಾಡ್ದವಲ್ಲ ಅದು ಅರ್ಥ ಆಗೋಲ್ದು. ಅಂದ್ರೆ ಏನ್ ಮಾಡ್ಬಿಡ್ತಾರ ಗೊತ್ತಾ, ಈಗ ನಾ ಮಾಡ್ಕೈತೀನಿ, ಅವ ಯಾವ ಮಂದಿ ಯಾವ ಕೆಟ್ಟ ದಿಮಾಕ್ ಮಾಡ್ತಾನೆ ತಾಲೂಕ್ನಾಗ, ಅವು ಯಾವ ಮಂದಿ ನೋಡ್ರಲ್ಲ, ಅವ್ನು ನೋಡ್ಕೇರಿ ಅವ್ನ ಕೈ ಭಾಳ ಐತೆ ಒಂದು ಈ ರೀತಿ ಮೈಂಡ್ ಸೆಟ್. ಅದು ಹೋಗ್ಬೇಕು. ನಾವ್ ಎದಕ್ ಮಾಡಕೈತಿವಿ ಅಂತ ಅವ್ರಿಗೆ ಅರ್ಥ ಆಗ್ಬೇಕು ಫಸ್ಟ್. ಅದು ಅರ್ಥ ಮಾಡ್ಕಿರಲ್ರು. ಕೆಲವೊಬ್ರು ಅರ್ಥ ಮಾಡ್ಕೊಂಡ್ರೆ ತುಂಬಾ ಸಪೋರ್ಟ್ ಮಾಡ್ತಾರ. ಈಗ ನೀ ಯಾರೋ ಎಲ್ಲಿದ್ದೋ ಇಷ್ಟ ದಿನ ಹೆಂಗಿದ್ದೆ ಅಂತಾನೆ ಗೊತ್ತಿಲ್ಲ ನನಗೆ. ನಾನು ಯಾವಾಗ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ, ನನ್ನ ಬಗ್ಗೆ ನಿನಗೆ ಏನೇನು ಗೊತ್ತಿದ್ದಿಲ್ಲ. ದೇವರಾಣೆ ನಾನು ಈಗ ಇನ್ಸ್ಟಾಗ್ರಾಮ್ ಮೆಸೇಜ್ ಹಾಕಿದಿ, ನಂಬರ್ ಕೊಡ ಅಂತಂದು ಕೊಟ್ಟೆಣ, ಒಂದೇಟಿಗೆ ಕಾಲ್ ಮಾಡಿದಿ, ಏನೋ ಧೈರ್ಯ ತುಂಬಿದೆ. ನಿನಗೆ ಹೆಂಗ್ ತಿಳಿತೋ ಗೊತ್ತಿಲ್ಲ ಅಂತ ನಿನ್ನ ಒಂದು ಇನ್ಸ್ಟಾ ಪೇಜ್ನಾಗ ನನಗೆ ಸಪೋರ್ಟ್ ಮಾಡಾಗ ನಿನಗೆ 1,13,000 ಜನ ಫಾಲೋವರ್ಸ್ ಇದ್ರಣ. ಅಂತ ಒಂದು ಐಡಿ ನನಗೆ ಮೆಸೇಜ್ ಹಾಕಿದಾಗ ನನಗೆ ದಿಢೀರ್ನ ಶಾಕ್ ಆಯ್ತಣ್ಣ. ಏನಪ್ಪ ಇಂಥ ಸೆಲೆಬ್ರಿಟಿ ನನಗೆ ಮೆಸೇಜ್ ಹಾಕಿದ್ರಲ್ಲ ಏನು ಅಂತಂದೆ. ಆ ಟೈಮ್ನಾಗ ನೀನು ನನ್ನ ನಂಬರ್ ಕೇಳಿಣ, ಮತ್ತೆ ಪೂರಾ ಖುಷಿ ಐತಿ. ಖುಷಿ ಆದಾಗ
ನೀನು ಫೋನ್ ಮಾಡಿ ನನಗೆ ಈ ಥರ ಧೈರ್ಯ ತುಂಬಿದಿಲ್ಲ, ನೀನು ಇರುತ್ತೆ, ನೀನು 3,000 ಜನ ಇದಾರಲ್ಲ, ಇನ್ನೂ ನೀನು ಜಾಸ್ತಿ ಎತ್ತರಕ್ಕೆ ಬೆಳಿಬೇಕು, ನೀನು ಯಾವುದಕ್ಕೆ ಹೆದರ್ಬೇಡ ಅಂತೇಳಿ ಅವತ್ತು ಸಪೋರ್ಟ್ ಮಾಡಿದ್ ನೋಡು. ಅಲ್ಲಿ ನೋಡು ಯಾವ ಜಾತಿ ಇರಲಿಲ್ಲ, ಯಾವ ಭೇದ ಇರಲಿಲ್ಲ, ನಾ ಯಾರಂತ ಗೊತ್ತಿಲ್ಲ, ನೀ ಯಾರಂತ ಗೊತ್ತಿಲ್ಲ. ಆದ್ರೆ ನೀನು ಸಪೋರ್ಟ್ ಮಾಡೋ ಮನೋಭಾವ ಇತ್ತಣ, ಈಗ ಸಪೋರ್ಟ್ ಮಾಡಿದ್ದು ಇನ್ನೂ ಸಪೋರ್ಟ್ ಮಾಡಕ್ಕಂತಿದ್ದು ನಿರಂತರವಾಗಿ. ನಾನು ಇವತ್ತು ಇಷ್ಟು ಜನಕ್ಕೆ ರೀಚ್ ಆಗಿನಿ. ಅದಾದ್ಮೇಲೆ ನನ್ನ ಕಂಡ್ರು ಇವತ್ತು ತಾಲೂಕಿನಲ್ಲಿ ಕೆಲವೊಂದು ಭ್ರಷ್ಟಾಚಾರಗಳು ಏನಿರ್ತಾವೆ, ಕೆಲವೊಂದು ಅಧಿಕಾರಿಗಳು ಕೂಡ ಎದುರ್ತಾರ. ಅಂದ್ರೆ ಆ ಮಟ್ಟಕ್ಕೆ ಇವತ್ತು ನೀನು ನಾನು ತಗೊಂಬಂದಿ. ಅಂದ್ರೆ ಈ ಮನೋಭಾವ ಎಲ್ಲರ ಹತ್ರ ಬೆಳಿಬೇಕು. ಒಬ್ರು ಕೆಲಸ ಮಾಡ್ತಾರ, ಒಳ್ಳೆ ಕೆಲಸ ಮಾಡ್ತಾರ ಅಂತಂತಂದ್ರೆ ಅವ್ರಿಗೆ ಪುಷಪ್ ಮಾಡೋಂಥ ಕೆಲಸ ಮಾಡ್ಬೇಕು. ಇಲ್ಲಿ ಏನಂತಂತಂದ್ರೆ ಜಗ್ ಅಂತ ಕೆಲಸ ಮಾಡ್ತಾರೆ. ಆ ಮನೋಭಾವ ಒಂದು ಬೆಳಿಬೇಕು ಅನ್ನೋಂಥ ಉದ್ದೇಶದಿಂದ ನಾವು ಮಾಡಕತ್ತೀನಿ ಅಂತಂದ್ರೆ ಅದು ಕೆಲವೊಬ್ಬರಿಗೆ ಅರ್ಥ ಮಾಡ್ಕೊಂಡಾರ. ಕೆಲವೊಬ್ರು ನಮ್ಗೆ ಈಗ ನಮ್ಮಂಥ ಏಜ್ನಂಥ ಯುವಕರು, ವಿದ್ಯಾವಂತರು, ತಿಳಿದರು ಅರ್ಥ ಮಾಡ್ಕೊಂತಾರ, ಸಪೋರ್ಟ್ ಮಾಡ್ತಾರ, ಕರಿತಾರ, ಈ ರೀತಿ ಮಾಡಪ್ಪ, ಹಿಂಗ್ ಮಾಡಪ್ಪ ಅಂತಾನೆ ಹೇಳ್ತಾರ, ಬುದ್ಧಿ ಹೇಳ್ತಾರ, ಹಿಂಗ್ ಹೋಗ್ಬೇಡ ಹಿಂಗ್ ಹೋಗಂತಾನೆ ಹೇಳ್ತಾರ. ಕೆಲವೊಂದು ಆ ಮುಂದೆ ಓಡಲಿ ಆ ಮುಂದೆ ತಿಳಿ ಕಳಿಸಿಂತೀನಿ, ನಮ್ಮ ಮುಂದೆ ಆದ್ರೆ ಏನಾರು ಮಾಡ್ತಿದ್ವಿ ನಾವು. ಕೆಲವೊಬ್ರು ಹಿಂಗ್ ಮಾತಾಡ್ತಾರ, ಅಂತ ಮನೋಭಾವನೆ ಕಡಿಮೆ ಆಗ್ಬೇಕಣ್ಣ ಸ್ವಲ್ಪ. ಹಂಗನೇ ಇರ್ತದ, ಹಿಂಗನೇ ಇರ್ತದ. ಹೌದಣ್ಣ. ಏನಪ್ಪ ಒಬ್ಬೊಬ್ರು ಮೈಂಡ್ ಸೆಟ್ ಹಾಕಕ್ ಹೋಗತ್ತೆ. ಏನ್ ಮಾಡುತ್ತಣ್ಣ, ಅದೊಂದು ಬಂದ್ಬಿಡತ್ತೆ ಹಂಗ ಪದ್ಧತಿ. ಆ ಪದ್ಧತಿನ ಸ್ವಲ್ಪ ನಾವು ತಿಳುವಳಿಕೆ ಅನ್ನೋದು. ಇನ್ನೊಂದು ಏನಂತಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಏನೈತಿಲ್ಲ, ಶಿಕ್ಷಣದ ಕೊರತೆ ಐತಿದೆ. ಶಿಕ್ಷಣದ ಕೊರತೆಯಿಂದಾಗಿ ಜಾತಿ ಅನ್ನೋ ಒಂದು ಪದ ಅದು ಅಷ್ಟು ತಲೆಯಾಗಿ ಮೂಡಿಬಿಡತ್ತೆ ಅವರಿಗೆ. ಅದೊಂಥರ ಬೀಜ ಆಗಿಬಿಡುತ್ತೆ, ಒಂಥರ ಆಲದ ಮರದ್ದಂಗೆ. ಈಗ ಅದು ಆಲದ ಮರನ ಒಮ್ಮೆ ಕಡಿತೀನಿ ಅಂದ್ರೆ ಅದು ಬಿದ್ದು ದಾರಿನ ಅಡ್ಡಗಟ್ಟಿ ಬಿಡುತ್ತೆ, ಅಂದ್ರೆ ದಾರಿ ಟ್ರಾಫಿಕ್ ಮಾಡಿಬಿಡುತ್ತೆ. ಅದು ಸ್ವಲ್ಪ ಸ್ವಲ್ಪ ನಮ್ಮ ಕೈಲಾದಷ್ಟು ಇನ್ನೊಬ್ರು ನಮ್ ನೋಡಿ ಇನ್ನೊಬ್ರು ಕಲ್ತಿರ್ತಾರಲ್ಲ, ಅಂದ್ರೆ ಸ್ವಲ್ಪ ಕೊಲೆ ಕಟ್ ಮಾಡ್ಕೊಂತ ಹೋದ್ರೆ ಸ್ವಲ್ಪ ಕಡಿಮೆ ಆಗ್ಬೋದು. ಈ ದೊಡ್ಡ ಆಲದ ಮರ ನಾನು ಒಬ್ಬನ ಕಡ್ದು ಬಿಡಿಸ್ತೀನಿ ಅಂತಂದ್ರೆ ಸಾಧ್ಯ ಆಗಲ್ಲ. ಅದಕ್ಕೆ ಒಂದು 10 ಜನರ ಸಪೋರ್ಟರ್ ಬೇಕೇ ಬೇಕು. ಅದು ಒಂದು 10 ಜನರ ಸಪೋರ್ಟ್ ನಾನು ಮಾಡೋ ಕೆಲಸದ ಮೇಲೆ ಈಗ ಇನ್ನೊಬ್ರು ಕಲ್ತ್ರು ಅಂತಂತಂದ್ರೆ ಸ್ವಲ್ಪ ಇನ್ನೊಬ್ರು ಇನ್ಸ್ಪಿರೇಷನ್ ಆದ್ರ ಅಂತಂದ್ರೆ ಒಬ್ಬರಿಂದ ಒಬ್ರು ಬದಲಾವಣೆ ಆಗೇ ಆತರ. ಈಗ ನಾನು ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡೀನಿ. ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದಾಗ್ಲಿಂತಾನು ಕೆಲವೊಬ್ರು ಮಾಡ್ತಾರ. ಉದಾಹರಣೆ ಹೇಳ್ಬೇಕಂತಂದ್ರೆ ಮಲ್ಲು ಕ್ರಿಯೇಟಿವಿಟಿ ಕನ್ನಡಿಗ ಅಂತೇಳಿ ಯಾದಗಿರಿ ಹುಡುಗ, ಸೈದಾಪುರ ಹುಡುಗ ಮಾಡ್ತಾನ. ಅಣ್ಣ ನನಗೆ ನೀ ಇನ್ಸ್ಪಿರೇಷನ್ ಅಣ್ಣ, ನೀನ್ ನೋಡಿ ನಾನು ಕಲ್ತೀನಿ ಅಂತೇಳಿ. ಈ ರೀತಿ ಒಬ್ಬರಿಂದ ಒಬ್ರು ಬದಲಾವಣೆ ಒಬ್ಬರಿಂದ. ಈಗ ಎಷ್ಟೋ ಜನ ಇಲ್ಲೇ ನಮ್ಮ ಗೌಡೂರಾಗ ಒಬ್ರು ಮಾಡಿದ್ರು, ಅದಾದ್ಮೇಲೆ ಅಟ್ಟಿ ಒಳಗೊಬ್ರು ಮಾಡಕತ್ತಾರ, ಸಿಂಧನೂರಾಗ ಒಂದಿಬ್ರು ಮಾಡಕತ್ತಾರ. ಆ ಕಡೆ ಮಾಡ್ತಾರ. ಅಣ್ಣ ನಿಮ್ ಇನ್ಸ್ಪಿರೇಷನ್ ಏನಣ್ಣ, ನಮಗೊಂಥರ ಖುಷಿ ಆಗ್ತಣ ನೀನ್ ನೋಡಿದ್ರೆ ಮಾಡ. ಈ ರೀತಿ ಬದಲಾವಣೆ ಆಗ್ಬೇಕು ಅನ್ನೋದು ನನ್ನೊಂದು ಉದ್ದೇಶ ಅಣ್ಣ. ಹೌದು. ನಂಗ್ ನೋಡ ಎಲ್ಲ ಹೇಳಿದಲ್ಲ ಅವತ್ತು ಓದೆ ನಾನೇನನ್ಯ, ಅವ್ರು ಕೇಳಿದ ರಿಪೋರ್ಟರ್ ಎಷ್ಟು ವಯಸ್ಸು ನಿನಗಂತಂದ್ರೆ 21 ಸರ್ ಅಂದ್ರ. 21 ವಯಸ್ಸಿನಾಗ ಏನಿದ್ ಧೈರ್ಯ ಅಂತಂದ್ರೆ ಏನಿಲ್ಲ ಸರ್ ಅಂತಂದೆ. ನಿನ್ನ ನ್ಯೂಸ್ ಚಾನಲ್ ಕರೆಸಿದ ಉದ್ದೇಶ ಏನಂತಂದ್ರೆ ನನಗೆ ಏನು ಗೊತ್ತಿಲ್ಲ ಸರ್ ಅಂತಂದೆ. ಅಂದಾಗ ನಾನೊಂದು ಕೆಲವೊಂದು ಪ್ರಶ್ನೆಗಳು ಉತ್ತರ ಕೊಡಕ್ ಆಗುತ್ತ ನೀನು ಅಂದ್ರೆ ಅಂದಾಗ, ಸರ ನನಗೆ ಗೊತ್ತಿದ್ದ ಪ್ರಕಾರ ಕೇಳ್ತೀನಿ ಸರ, ಅಂದ್ರೆ ಕೆಲವೊಂದು ಎಲ್ಲಾನು ನನಗೆ ಗೊತ್ತಾಗಲ್ಲ ಸರ, ನನಗೆ ಗೊತ್ತಿದ್ದ ಪ್ರಕಾರ ಕೇಳ್ತಂತಂದೆ. ಅಂದಾಗ ಕೇಳಿದ್ರು ಕೆಲವೊಂದು ಕ್ವಶನ್ಗಳು. ನಾನು ಕೂಡ ನ್ಯೂಸ್ ಅದು ಇಂಟರ್ವ್ಯೂ ಮಾಡೋದಕ್ಕಂಥದ್ದು ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿನಿ. ಕೇಳಿದಾಗ ಲಾಸ್ಟಿಗೆ ಏನಂದ್ರು ಅವರು, ಮಂಜುನಾಥ್ ಸರ್ ಅಂತೇಳಿ ಕೊಪ್ಪಳ ನ್ಯೂಸ್ನವ್ರು, ನಾನು ನೋಡಿನಿ ಇಷ್ಟು ಸರ್ವಿಸ್ನಾಗ ಎಂತೆಂಥ ರಾಜಕಾರಣಿಗಳು ಈ ಚೇರಿನ ನೀ ಕುಂತಂತ ಚೇರಿನ ಕುಂತೋಗ್ಯಾರ, ಎಂತೆಂಥ ವ್ಯಕ್ತಿಗಳು ಕುಂತೋಗ್ಯಾರ, ನಿನ್ನಷ್ಟು ಕಾನ್ಫಿಡೆನ್ಸ್ ಆಗಿ ಉತ್ತರ ಕೊಟ್ಟವ್ರು ನಾನು ಎಲ್ಲಿ ನೋಡಿಲ್ಲ ಅಂತ ಮಂಜುನಾಥ್ ಸರ್, ಕೊಪ್ಪಳ ನ್ಯೂಸ್. ಒಂದು ಖುಷಿ ಆಗ್ತದ, ಒಂದು ಕಾನ್ಫಿಡೆನ್ಸ್ ಇಲ್ದ ಮಾತಾಡ್ತೀವಲ್ಲ. ಇಲ್ಲಣ್ಣ, ಅದು ಕಾನ್ಫಿಡೆನ್ಸ್ ಯಾಕೆ ಬರುತ್ತೆ ಅಂತಂದ್ರೆ ನಾವು ಮಾಡೋ ಕೆಲಸದ ಮೇಲೆ, ನಮ್ಮಲ್ಲಿರೋ ನಿಯತ್ತಿನ ಮೇಲೆ, ನಮ್ಮಲ್ಲಿರೋ ಒಂದು ಛಲದ ಮೇಲೆ ಬರ್ತದ ಕಾನ್ಫಿಡೆನ್ಸ್ ಅನ್ನೋದು. ಈಗ ಸುಮ್ನೆ ಈಗ ನಾನು ಒಂದು ತಪ್ಪು ಮಾಡಿದ್ನಿ ಅಂತಂದ್ರೆ ನೀನ್ ನನ್ನ ಎದುರಿಗೆ ಕುಂತ ನಾನು ಕ್ವಶನ್ ಮಾಡಿದ್ರೆ ನನಗೆ ಆಗಲೇ ಮಂದಾಗ ಹುಟ್ಟಿ ಬಿಡುತ್ತ. ಯಪ್ಪೋ ಅದನ್ನ ಕೇಳಿದ್ರೆ ಹೆಂಗೋ ಕೊಡಿ, ಏನ್ ಮಾಡ್ಲೆ ಕೊಡಿ, ಏನ್ ಹೇಳಿ, ಅದು ಹುಟ್ಟಿ ಬಿಡುತ್ತೆ ಮಂದಾಗ. ಈಗ ಏನಿಲ್ಲ ಎಂತೆಲ್ಲ ಆರಾಮ್ ಬಿಂದಾಸ್ಗ ಕೆರೆ ಬಗಲ ಕೆರೆ ಇದೆ, ತಣ್ಣ ಗಾಳಿ ಬರುತ್ತಾ, ನೀನ್ ಪ್ರಶ್ನೆ ಗೊತ್ತರ ಏನ್ ಕೇಳಿದ್ರೆ ಹೇಳತ್ ನನಗ ಒಂದ್ ಧೈರ್ಯ ಐತಿ. ಯಾರೋ ಒಬ್ರು ಕಳ್ತನ ಮಾಡಿರ್ತಾರಂತ ಇಟ್ಕೋ, ಕಳ್ತನ ಮಾಡಿಕೇಸಿ ಈಗ ಅಂಜಿಕೆ ಇರ್ತೈತೆ ಅವನಿಗೆ, ಕಳ್ತನ ಮಾಡಿಂದ ಅಂಜಿಕಿದ್ದೇ ಇರ್ತೈತಿ. ಏನ್ ತಪ್ಪ ಮಾಡಿಲ್ಲ ಅಂತ ಅಂದ್ಮೇಲೆ ಅಂಜಿಕೆ ಯಾಕೆ ಇರ್ತೈತೆ? ಏನಿರಲ್ಲ, ಯಾಕೆ ಭಯ ಪಡ್ಕರ್ಬೇಕು? ಭಯ ಪಡ್ಕರಂತ ಅವಶ್ಯಕತೆ ಇಲ್ಲ. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿರ ಇಷ್ಟು ದಿನದಾಗ ನನಗೆ ಅನ್ಸಿದ್ದು. ಹೋಗಿನಣ್ಣ. ಒಂದ್ ಟೈಮ್ DYSP ಆಫೀಸಿಗೆ ಹೋಗಿನಿ, ಒಂದ್ ಟೈಮ್ ಸ್ಟೇಷನ್ಗೆ ಹೋಗಿನಿ. ಅದಾದ್ಮೇಲೆ ಒಂದು ಮೂರು ಸಲ ಹೋಗಿನಣ್ಣ, 4 ಸಲ ಹೋಗಿನಿ. ಅಂದ್ರೆ ಅಲ್ಲಿ ಏನೇನ್ ಮಾತಾಡಿದ್ರು ಏನೇನಿಲ್ಲ? ಏನಿಲ್ಲ, ರೆಸ್ಪೆಕ್ಟಬಲ್ ಅಂದ್ರೆ
ಬೈತಿರ್ತಾರಲ್ಲ ಆಲ್ಮೋಸ್ಟ್ ಆಲ್. ಬೈತಾರ ಫಸ್ಟ್ನಿಕ ಬೈತಾರ, ಯಾಕಂದ್ರೆ ಅವ್ರಿಗೆ ಕೆಲವೊಂದು ಒತ್ತಡಗಳು ಇರ್ತಾವ. ಈಗ ಅವ್ರಿಗೆ ಅನ್ನೋದು ತಪ್ಪು, ಅವರು ಅದಕ್ಕೆ ಆ ಸೀಟಲ್ಲಿ ಕುಂತಾಗ ನನಗೆ ಬೈದ್ರು. ನೆಕ್ಸ್ಟ್ ಆ ಸೀಟ್ ಬಿಟ್ಟು ಹೇಳಿದೆ ಆ್ಯಸ್ ಎ ಬ್ರದರ್ ಆಗಿ ತುಂಬ ತಿಳುವಳಿಕೆ ಹೇಳಿದ್ದಾರೆ. ಈ ಪೊಲೀಸರಿಗೆ ಕೂಡ ಅನ್ನೋದು ತಪ್ಪಾಗುತ್ತೆ ಅಣ್ಣ. ನಾನು ಯಾಕಂದರೆ ಅವರಿಗೆ ಒತ್ತಡಗಳು, ನಾ ಮಾಡಿದಂಥ ವೀಡಿಯೋಗಳಿಂದ ಭಾಳ ಒತ್ತಡ ಬಿತ್ತು. ಮೊನ್ನೆ ನಾನು ರೋಡಿಂದ ವೀಡಿಯೋ ಮಾಡಿದಾಗ ಏನಾಯ್ತು ಅಂತ ನಾನು ಕಂಡಂಗ ಜನ ಕೇಳಿದ್ರೆ, ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಶಾಸಕರು ಒಪ್ಪಿಕೊಂಡಾರ ನನ್ನ ಕಂಪ್ನಿ ಮುಚ್ಚಕತ್ತಾರೆ ಇವತ್ತು ಸರ್ಕಾರ. ಅದಾದ್ಮೇಲೆ ನಂದು ಎಷ್ಟೋ ಕೋಟಿ 270 ಕೋಟಿ 370 ಕೋಟಿ ಬಿಲ್ ಹಿಡ್ಕೊಂಡ್ ಕುಂತಾರ ನನ್ನ ಕಾಮಗಾರಿ ಓಸು ಅಂತೇಳಿ. ನಮ್ಮ ತಾಲೂಕಿನ ಜನಕ್ಕೆ ಕೂಡ ಗೊತ್ತು. ಮೊನ್ನೆ ಅವ್ರದ್ದೇ ಶಾಸಕರ ಒಂದು ND ಓಡರ್ ಕಂಪ್ನಿ ಅಂತ ಹೇಳೈತೆ. ಆ ಕಂಪ್ನಿ ಮುಂದೆ ಸಬ್ ಕಾಂಟ್ರಾಕ್ಟರ್ ಅಂತ ಇರ್ತಾರೆ ಇವ್ರ ಕೈ ಕೆಳಗೆ. ಅಂದ್ರೆ ಇಂಥವು ಎಲ್ಲ ರಸ್ತೆಗಳನ್ನ ಮಾಡಿದವ್ರು. ಅವ್ರೆಲ್ಲರೂ ಬಂದು 2 ದಿನ ಆಫೀಸ್ನ ಮುಚ್ಚಿ ಧರಣಿ ಮಾಡಿದ್ರು. ಯಾಕೆ ಮಾಡಿದ್ರು ಅಂತಂದ್ರೆ ಬಿಲ್ ಹಿಡ್ದಾರ ಮೇಲೆ ಗೌರ್ಮೆಂಟ್ ಬಿಲ್ ಹಿಡ್ದೈತಿ. ಬಿಲ್ ಯಾಕೆ ಹಿಡ್ದೈತಿ ಅಂದ್ರೆ ಇವೆಲ್ಲ ನ್ಯಾಷನಲ್ ನ್ಯೂಸ್ ಆದವು. ಕಳಪೆ ಕಾಮಗಾರಿ ಬಗ್ಗೆ ಮಾಡಿದವು ನ್ಯಾಷನಲ್ ನ್ಯೂಸ್ ಆದವು. ನ್ಯಾಷನಲ್ ನ್ಯೂಸ್ ಆದಾಗ ಅವೆಲ್ಲ ಬಿಲ್ ಹಿಡಿದ್ರ ಅವ್ರು. ಬಿಲ್ ಹಿಡಿದಾಗ ಇವ್ರಿಗೆ ಕೂಡ ಕುಂತದ. ಅಂದ್ರೆ ಇಂಥವೆಲ್ಲ ಹೇಳಕ್ ಬರಲ್ಲ. ಅದ ಅವ್ರವ್ರ ವೈಯಕ್ತಿಕ ರಾಜಕೀಯ ಒತ್ತಡಕ್ಕೂ ಮಾಡಿರ್ತಾರ, ಇಲ್ಲ ನಾನ್ ಮಾಡಿದ್ದಕ್ಕಂತ ಹೇಳಕ್ ಬರ್ತಾ. ಈಗೇನಪ್ಪ ಖುಷಿ, ನನಗೇನು ಖುಷಿ ಅಂತಂದ್ರೆ ಒಟ್ಟು ಬಿಲ್ ಹಿಡ್ದಾರ, ಅದು ಒಂದು ನನಗೆ ಆತ್ಮ ತೃಪ್ತಿ ಅದ. ಲಾಸ್ಟಿಗೆ ಬಿಲ್ಲರ್ ಹಿಡ್ಕಂದ್ರಲ್ಲಪ್ಪ ನಾನು ಒಂದು ವಿಡಿಯೋದಿಂದ ಏನೋ ಒಂದು ರಿಚ್ ಆಗಿರ್ಬೋದು ಅಂತೇಳಿ ನನಗೊಂದು ಖುಷಿ. ಈಗ ಒಬ್ಬ MLA ಬಿಲ್ ಹಿಡಿಬೇಕಾದ್ರೆ ಅಷ್ಟು ಸರಳ ಅಣ್ಣ, ಗೌರ್ಮೆಂಟ್ ತಲೆ ಹಿಡ್ದೈತಿ ಬಿಲ್, ಏನ್ ಬೇಕು. ಅದಾದ್ಮೇಲೆ ಅವರೆಲ್ಲ ಮಾಡಿದಾಗ MLA ಮಾಡಿದಾಗ ಹಚ್ಚಿದ್ರಂತ ಫೋನು CPI ಅವ್ರಿಗೆ, ಅವ್ನ ಮೇಲೆ ಹೆಂಗಾರ ಮಾಡು, ರೌಡಿ ಸೀಟರ್ ಆಗಿ ಒತ್ತವದ್ದು ಒಳಗಾಗಿ ಬಿಡು, ಏನ್ ದೊಡ್ಡ ಕೇಸನ, ಅವ್ನು ಎಟ್ಟು ಕಿರಿಕಿರಿ, ಅವ್ನು ಎಟ್ಟು ನೋಡುತ್ತಿ ಕರ್ಸವನ ಒತ್ತವದ್ ಬಿಡು ಅಂತಂದ್ರಂತ. ಈ ರೀತಿ ಹೇಳಕತ್ತಾರಪ್ಪ, ಏನು ಮಾಡ್ಲಿ ನಾನು, ನೀನು ನೋಡಿದ್ರೆ ಈ ರೀತಿ ಮಾಡುತ್ತೆ, ಮಾಡ್ಬಿಡಪ್ಪ, ಚಿಕ್ಕ ವಯಸ್ಸು ಇಂಥವು ರೌಡಿಗೆ ಸೀಟರ್ ಆಗಿರೆ 60-70 ವರ್ಷದ ಜೀವನ ನಿಂದು ಅನುಭವಿಸ್ಬೇಕಾಗತ್ತ, ನಿನಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ಇನ್ನು ಕೇಸು ಕೋರ್ಟ್ ಕಚೇರಿ ಭಾಳ ಕಷ್ಟ ಅಡ್ಡಾಡದ, ಇನ್ನು ಸಣ್ಣ ವಯಸ್ಸೈತೆ ಅಂತ ಹೇಳಿದ್ರೆ, ಸರ ನಾನು ಅಂತ ತಪ್ಪು ಮಾಡಿದ್ರೆ ಎದರ್ದಿದ್ದೀನಿ ಸರ, ಅಂತ ತಪ್ಪನ್ನು ಮಾಡಿಲ್ಲ, ನಾ ಮಾನಿಗೆಟ್ಟ ಕೆಲಸ ಏನು ಮಾಡಿಲ್ಲ ಸರ, ಮಾನಿಗೆಟ್ಟ ಕೆಲಸ ಮಾಡಿದ್ರೆ ನಾನು ನಿಮ್ಗೆ ಬಂದು ಶರಣ ಆಗ್ತೀನಿ ರೀ, ಅಲ್ಲಿವರೆಗೂ ನನಗೇನು ಸರ ತೊಂದರೆ ಕೊಡ್ಬಿಡ್ರಿ ದಯವಿಟ್ಟು ಅಂತ ಹೇಳಿದ್ವಿ. ಹೇಳಿದಾಗ ನೋಡಪ್ಪ ನಿನ್ನ ಇಷ್ಟ, ಹೇಳ್ದೈತೆ ಹೇಳ್ತ. ಈಗ ನಾನು ನಿನಗೆ ಗೌರವ ಕೊಟ್ಟು ಹೇಳಕತ್ತೀನಿ, ಕೆಲವೊಂದು ರಾಜಕೀಯ ಒತ್ತಡಗಳು ನನ್ನ ಮೇಲೆ ಬಂದಾಗ ನಾನೇ ನಿನ್ನ ಕಾಲ ಹಿಡಿದು ಹೇಳ್ಕೊಂಬರ್ಬೇಕಾಗತ್ತ ನಡ ಮುಂದ್ಯಾಗ, ಅಂತ ಸಂದರ್ಭಗಳು ಬರ್ತಾವ ನೋಡು ಅಂತಂದ್ರೆ. ಅಂತ ತಪ್ಪು ಕೆಲಸ ಮಾಡಿದ್ನಂದ್ರೆ ನೀವು ಕಾಲರ್ ಹಿಡಿದು ಹೇಳ್ಕೊಂಬಂದ್ರು ಸರಿ ಸರ, ಒದಕೊಂಬಂದ್ರು ಸರಿ ಸರ, ಅಂತ ತಪ್ಪು ಕೆಲಸ ಮಾಡಿದಾಗ ನಾನು ಅಂತ ತಪ್ಪು ಕೆಲಸ ಮಾಡಲ್ಲ. ಒಂದ್ ವೇಳೆ ಮಾಡಿದ್ನಿ ಅಂತಂದ್ರ ಅದಕ್ಕೆಲ್ಲದಕ್ಕೂ ನಾನು ಸಿದ್ಧವಾಗಿರ್ತೀನಿ ಸರ, ನನ್ನ ಮೇಲೆ ನನ್ನ ನಂಬಿಕೆ ಐತೆ ಅಂತ ಹೇಳಿದೆ. ಅದಾದ್ಮೇಲೆ ಮತ್ತೆ ಹಾಸ್ಪಿಟ್ಲ್ ವಿಚಾರದಾಗ ಮಾಡಿದಾರೆ, ಅವಾಗೂ ಫೋನ್ ಮಾಡಿದ್ರು ಸ್ಟೇಷನ್ ಅಂತ, ನೋಡು ಸರಿ ಕಾಣಲ್ಲ ಹಂಗ ಹಿಂಗ, ಅದನ್ನು ಮುಗಿಸಿದ್ವಿ. ಆಮೇಲೆ ಕಾಮಗಾರಿ ಕಿತ್ತಿದಾಗ ಅದನ್ನು ಕೂಡ SP ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರು. ಒಂದು ಟೈಮ್ ಎಲ್ಲ DYSP ಕೂಡ ಕಂಪ್ಲೇಂಟ್ ಮಾಡಿದ್ರು. ಇರ್ತಾವಣ. ಅಂದ್ರೆ ಈ ಒಂದು ನಮ್ಮ ಜರ್ನಿ ಏನೈತಲ್ಲ ಇದು ಪ್ರಶ್ನೆ ಮಾಡೋಕು ಬಹಳ ದೊಡ್ಡ ಒಂದು, ನಾವು ಒಂದು ದೊಡ್ಡ ಭ್ರಷ್ಟರ ಕಾಣ್ತೇವ್ರ ಕಣಿಗೆ. ಈಗ ತಪ್ಪು ನಡೆ ಕಡಿದಪ್ಪ ಅಂತ ನಾವು ಹೋಗಿ ಕೇಳಿದ್ನಿ ಅಂದ್ರೆ ನಾನೇ ದೊಡ್ಡ ಭ್ರಷ್ಟ, ಅವ್ರಿಗೆ ಭ್ರಷ್ಟರಿಗೆ ನಾನು ದೊಡ್ಡ ಭ್ರಷ್ಟ. ಈಗ ಅವನು ಭ್ರಷ್ಟಾಚಾರ ಮಾಡಕೈತಾನ, ಅವ ಲಂಚ ಹೊಡಿಯಕೈತಾನ, ಅವ ಕಳಪೆ ಕಾಮಗಾರಿ ಮಾಡಕೈತಾನ, ಅವ ಕಳ್ಳತನ ಮಾಡಕೈತಾನ. ಅವ್ನು ಹೋಗಿ ನಾ ಹಿಡಿದ್ನಿ ಅಂದ್ರ ಅವನ ಕಣ್ಣು ಒಳಗ ನನ್ನ ದೊಡ್ಡ ಭ್ರಷ್ಟ. ಅವನ ಕಣ್ಣು ದೃಷ್ಟಿಯಲ್ಲಿ ಬಟ್ ಜನರ ಕಣ್ಣಿಗೆ ಒಳ್ಳೆ, ಜನರ ಕಣ್ಣಿಗೆ ನಾನು ಒಳ್ಳೆಯವನ, ಅವನ ಕಣ್ಣಿಗೆ ದೊಡ್ಡ ಭ್ರಷ್ಟ ಅಲ್ಲ. ಯಾಕೆ ದುಡ್ಡು ಐತಲ್ಲ ಅವನ ಹತ್ರ, ಇವನ್ ಏನಾದ್ರ ಮಾಡ್ಬೇಕು ನಾನು, ದೊಡ್ಡ ಕೆಲಸ. ದುಡ್ಡು ಗಿಟ್ಟು ಕೊಡ್ತಂತಂದ್ರೆ ನಿಮ್ಗೆ ಅಣ್ಣ ಹಂಗ ನಾನು ಏನಾರ ವಿಡಿಯೋ ಕ್ಯಾಲ್ಕುಲೇಷನ್ ಮಾಡಿದ್ನಿ ಅಂತಂದ್ರೆ ಒಂದೊಂದು ವಿಡಿಯೋಕ್ಕೆ 5 ಲಕ್ಷ 10 ಲಕ್ಷ 2 ಲಕ್ಷ 3 ಲಕ್ಷ ಕೊಡ್ತೀವಿ ಅಂತಂದ್ರೆ ಅವು ಕಾಮನ್ ಅಣ್ಣ. ಈಗ ಕೊಡ್ದಂತ ಅವ್ರು ನೇರವಾಗಿ ಹೇಳಲ್ಲ, ಇನ್ನೊಬ್ರ ಕೈ ಇರ್ತಾರಲ್ಲ ಪಕ್ಕದಾಗಿರೋ ಅಕ್ಕಪಕ್ಕ